ಇದು ಅನ್ಇನ್ಸ್ಟಾಗ್ರಾಮೇ ಬರ್ತಾ ಇಲ್ಲ. ಅನ್ಇನ್ಸ್ಟಾಗ್ರಾಮ್ ಅಲ್ಲ, ಅದು ಇನ್ಸ್ಟಾಗ್ರಾಮ್. 10,000 ಸೀರೆನೇ ಹಾಕೋಬೇಕು, 1,00,000 ಒಡವೆನೇ ಹಾಕೋಬೇಕು, ಹಂಗೆ ಹಿಂಗೆ ಅನ್ನೋದಲ್ಲ. ನಾವು ಖುಷಿಯಾಗಿ ಒಳಗಡೆಯಿಂದಾನೇ ನಾವು ಖುಷಿಯಾಗಿದ್ರೆ ನಮ್ಮ ಕಳೆ ನಮ್ಗೆ ತಾನಾಗೆ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಅನಿಸ್ಬೇಕು, ಆ ಫೀಲ್ ಚೆನ್ನಾಗಿರ್ಬೇಕು. ಜನ ನೀನು ಏನು ಕೊಟ್ಟೆ ಅನ್ನೋದು ಮರ್ತೋಗ್ತಾರಂತೆ, ನೀನು ಅವ್ರನ್ನ ಹೇಗೆ ಫೀಲ್ ಮಾಡಿಸ್ದೆ ಅನ್ನೋದನ್ನ ಯಾವತ್ತೂ ಮರೆಯಲ್ವಂತೆ. ನಾವು ಬಂದಿರೋದು ಆ್ಯಕ್ಚುಲಿ ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ಗೋಸ್ಕರ, ಲೈಫ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ನಾನು ಮನೆ ಕಟ್ಟಕ್ಕೆ ಇಲ್ಲ ಮಕ್ಳಿಗೆ ಫೋರ್ಸ್ ಮಾಡಿ ಇದೇ ಓದು 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 ಅಂತ. ನನ್ನ ಮಕ್ಳು ಡಾಕ್ಟರ್ ಆಗಲಿ ಅಂದರೆ ಕೋಟ್ಯಾಂತರ ಜನ ಡಾಕ್ಟರ್ ಇದ್ದಾರೆ, ಬಟ್ ಅವ್ರ ಲೈಫನ್ನು ಅವರೇ ಲೀಡ್ ಮಾಡಬೇಕು. ಈಗಲೂ ಒಂದೊಂದ್ಸತಿ ಅಂತಾರೆ, ಓ ಅದು ಹೆಂಗಾಗ್ಬಿಡುತ್ತೆ, ಅದು ಹೆಂಗೆ ಇಷ್ಟು ಆರಾಮಾಗಿದ್ಬಿಡ್ತಾಳೆ, ಏನೂ ಇಲ್ಲದೆ ಇರುತ್ತಾ, ಯಾರು ಕೊಡದೆ ಇರ್ತಾರ, ಏನೋ ಮಾಡ್ತಾಳೆ, ಇದ್ದೇ ಇರುತ್ತೆ. ಸಿಂಗಲ್ ಲೇಡಿ ಅವಳು ಅಳ್ತಾ ಇರಬೇಕು, ಏನಾದರೂ ನಂಗೆ ಕಷ್ಟ 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 ಅಂತ ಹೇಳ್ಕೊತಾ ಇರಬೇಕು. ಅವಾಗ ಜನಕ್ಕೆ ನೆಮ್ಮದಿ. ಏನಾಗಲಿ ಮುಂದೆ ಸಾಗುನಿ. ಇವಾಗ ನಾವೇ ಸರಿ ಇಲ್ಲ ಅಂದರೆ ಮನೇಲಿದ್ರೂ ಮಾಡ್ಬೋದು, ನಾವು ಏನು ಬೇಕಾದ್ರೂ ತರಲೆ ಮಾಡ್ಬೋದು. ಎಷ್ಟೋ ಜನ ಇವಾಗ ನೋಡಿ, ಆ ಕಟಿಂಗ್ ಮಾಡೋರಿಂದ ಓಡೋದ್ರು, ಇಲ್ಲಿ ಕಸ ಎಸೆಯಕ್ಕೆ ಹೋದವ್ರು ಓಡೋದ್ರು. ಮಾಡೋರು ಎಲ್ಲಿದ್ರು ಮಾಡ್ತಾರೆ ಸರ್. ಮಾಡಬಾರ್ದು, ನಾವು ನೆಟ್ಟಿಗೆ ಬದುಕಬೇಕು ಅಂದ್ಕೊಂಡವ್ರು ಎಲ್ಲಿದ್ರು ಕರೆಕ್ಟಾಗೇ ಇರ್ತಾರೆ. ನಾವು ಕೆಡಬೇಕು ಅಂತ ಅಂದ್ಕೊಂಡಾಗ ಮಾತ್ರ ನಾವು ಕೆಡಕ್ಕೆ ಸಾಧ್ಯ ಆಗೋದು. ಬೇರೆಯವ್ರು ಟ್ರೈ ಮಾಡ್ತಾರೆ, ಬಟ್ ನಾವು ಕರೆಕ್ಟಾಗಿದ್ದಾಗ ಅವ್ರು ಏನೂ ಮಾಡಲ್ಲ. ನನಗೆ ಅಂಥ ಸರ್ಕಲ್ಲೂ ಸಿಕ್ಕಿಲ್ಲ ಆ್ಯಕ್ಚುಲಿ. ಎಲ್ಲರೂ ಒಂಥರ, ನಾನು ಅಷ್ಟೇ ಜಾಸ್ತಿ ಫೋನ್ ಮಾಡೋದು, ನನಗೆ ಜಾಸ್ತಿ ಕೆಲಸ ಇತ್ತಾ ಕರೆದ್ರ ಆಯಿತು, ಪೇಮೆಂಟ್ ಇವಾಗ ಸರ್ ಆಯಿತು ಸರ್ ಅಷ್ಟೇ. ಅಂದರೆ ಏನು ಗೊತ್ತಾ, ಎಲ್ಲ ಥರ ಜನ ಎಲ್ಲ ಕಡೆನೂ ಇದ್ದಾರೆ. ಸೊ ನಾವು ಹೇಗಿರ್ತೀವಿ, ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವೇ ಕೆಲಸ ಬೇಕು ಅದು ಬೇಕು ಅಂತ ಅವರು ಮಾತಾಡ್ಸೋದು ಅದು ಇದು ಮಾಡಿದಾಗ ಓಕೆ ಟ್ರೈ ಮಾಡೋಣ ಅಂತ ನೋಡ್ತಾರೆ. ನಾವು ಸ್ಟ್ರಿಕ್ಟಾಗಿದ್ದಾಗ ಯಾಕೆ ಮಾಡ್ತಾರೆ? ಅದು ಫಿಲ್ಮ್ ಇಂಡಸ್ಟ್ರಿಲೇ ಅಲ್ಲ, ಎಲ್ಲೋದ್ರೂ ಅದೇ ನಡೆಯೋದು. ಈ ಜಾಬ್ಗಳಲ್ಲೂ ಇದೆ, ಎಲ್ಲ ಕಡೆ ಇದೆ. ಹಂಗೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನೇ ಬ್ಯಾಡ್ ನೇಮು, ಯಾಕೆಂದರೆ ನಾವು ಕಾಣಿಸ್ತೀವಿ ಜನಕ್ಕೆ ಅನ್ನೋ ಥರ. ಎಲ್ಲ 4 ಜನ ಇರ್ಬೋದೇನೋ, ಎಲ್ಲರೂ ಅದೇ ಅಂತಾರೆ. ಹಂಗೆ ಬೇಕಂದ್ರೆ ಒಂದು 20 years ಬ್ಯಾಕು ಒಂದು ಗಾರ್ಮೆಂಟ್ಸ್ಗೆ ಹೋದರೆ ಹಿಂಗೆ ಸರಿ ಇಲ್ಲ ಅನ್ನೋರು ಅಂದರೆ ಏನೋ ಇವಾಗ ಯಾರು ಜಾಬ್ ಮಾಡ್ತಾ ಇಲ್ಲ, ಯಾವ ಜಾಬಲ್ಲಿಲ್ಲ ಆ ಥರ. ಮಾಡ್ಬೇಕಂದವ್ರು ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ನಾವು ಕರೆಕ್ಟಾಗಿ ಬದುಕಬೇಕು ಅಂದ್ಕೊಂಡು ಎಲ್ಬೇಕು. ಈಗಲೂ ಒಂದೊಂದ್ಸತಿ ಅಂತಾರೆ, ಓಹೋ ಅದು ಹೆಂಗಾಗ್ಬಿಡುತ್ತೆ, ಅದು ಹೆಂಗೆ ಇಷ್ಟು ಆರಾಮಾಗಿದ್ಬಿಡ್ತಾಳೆ, ಏನೂ ಇಲ್ಲದೆ ಇರುತ್ತಾ, ಯಾರು ಕೊಡದೆ ಇರ್ತಾರ, ಏನೋ ಮಾಡ್ತಾಳೆ, ಇದ್ದೇ ಇರುತ್ತೆ. ಸಿಂಗಲ್ ಲೇಡಿ ಅವಳು ಅಳ್ತಾ ಇರಬೇಕು, ಏನಾದರೂ ನಂಗೆ ಕಷ್ಟ 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 ಅಂತ ಹೇಳ್ಕೊತಾ ಇರಬೇಕು. ಅವಾಗ ಜನಕ್ಕೆ ನೆಮ್ಮದಿ. ಏನೂ ಇಲ್ಲದೆ ಆರಾಮಾಗಿದ್ದಾಳೆ, ಟ್ರಾವೆಲ್ ಮಾಡ್ತಾಳೆ, ಟ್ರಿಪ್ಗೆ ಹೋಗ್ತಾಳೆ, ಮಕ್ಕಳನ್ನ ಚೆನ್ನಾಗಿ ಓದ್ತಾಳೆ, ಯಾರು ಕೊಡದೆ ಇರ್ತಾರ, ಹೆಂಗೆ ಬಂದುಬಿಡುತ್ತೆ? ಏನೂ ಇಲ್ಲದೆ ಆಗತ್ತಾ? ನಾನು ಹೇಳ್ತಾ ಇರೋದು, ನನಗೆ ಇವಾಗ ಮನೆ ಇದೆ, ಮಕ್ಳಿಗೆ ಫೀಸ್ ಕಟ್ಟಾಗಿದೆ. ಈಗ ನಂಗೆ ಬರ್ತಾ ಇರೋ ತಿಂಗಳಿಗೆ ಒಂದು 10,000 ಸೇವ್ ಮಾಡಿದ್ರು ನಂಗೆ ಒಂದು 15,000 ಬರಲ್ವ? ಅದರಲ್ಲಿ ನನ್ನ ಪ್ಲ್ಯಾನ್ಸ್ ಪ್ರಕಾರ ನಾನು ಬದುಕೋಕ್ಕಾಗಲ್ವ? ಯಾಕೆ ಜನಕ್ಕೆ ಹಂಗೆ ಅನಿಸುತ್ತೆ? ತುಂಬ ಜನ ಒಳ್ಳೆಯವರು ಅನ್ಕೊಂತಾರೆ, ಒಬ್ಬ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾಳೆ ಅನ್ನೋರು ಇದ್ದಾರೆ. ಓಹೋ ಸುಮ್ಮನೆ ಆಗ್ಬಿಡತ್ತಾ, ನಮಗೆ ಆಗಲ್ಲ, ಅದು ಹೆಂಗಾಗುತ್ತೆ? ಅದು ಹೆಂಗೆ? ನಾವು ಖುಷಿಯಾಗಿರ್ಬಾರ್ದು ಅವ್ರಿಗೆ. ನಾವು ಯಾವಾಗಲೂ ಕೊರಿತಾ ಇರಬೇಕು, ಇದು ಹಿಂಗೋ ನಂಗೆ ಕಷ್ಟವೋ ಹಂಗೋ ಹಿಂಗೋ ಅಂತ. ನಮ್ಗೆ ಅದೆಲ್ಲ ಇಲ್ಲ ಸರ್. ಇದು ನನ್ನ ಡಿಸಿಷನು, ನನ್ನ ಲೈಫು. ಯಾಕಂದರೆ ನಾನು ಕಳ್ಕೊಂಡಿದ್ದೇನೋ ಅಲ್ಲ, ನನ್ನ ಡಿಸಿಷನ್ ಅದು. ಸೊ ನಾನು ಸ್ಟ್ರಾಂಗಾಗಿರಲೇಬೇಕು, ನಾನು ಚೆನ್ನಾಗಿರಲೇಬೇಕು. ಅವಾಗೇ ತಾನೇ ನಾನು ಮಾಡಿದ್ದಕ್ಕೆ ಒಂದು ಸಾರ್ಥಕತೆ. ನಾನು ಟ್ರಾವೆಲ್ ಮಾಡ್ತೀನಿ, ನಂಗೆ ಟ್ರಿಪ್ ಅಂದರೆ ತುಂಬ ಇಷ್ಟ. ನನಗೆ ಫುಲ್ಲಿ ನನಗೆ ಇಲ್ಲಿ ನಾನು ಮದುವೆ ಆಗಿ ಇಲ್ಲಿ ಬಂದಾಗ ನಾನು ಏನೂ ನೋಡಿರಲಿಲ್ಲ. ಆಂಧ್ರ, ಬೆಂಗಳೂರು, ಕೆಲವು ನಮ್ಮೂರು ಒಂದಷ್ಟೇದು ನೋಡಿದ್ದು. ಅದಾದಮೇಲೆ ತುಂಬ ಟ್ರಾವೆಲ್ ಮಾಡಿದ್ದೀನಿ ನಾನು. ಸೌತ್ ಇಂಡಿಯಾ ಫುಲ್ ನೋಡಿದೆ, ನಾರ್ತ್ ಇಂಡಿಯಾ ಈ ಸತಿ ಲಾಸ್ಟ್ ಟೈಮ್ ಹೋಗಿದ್ದು, ಲೈಕ್ ಕುಲ್ಲು ಮನಾಲಿ. ಇಲ್ಲ, ಫ್ರೆಂಡ್ಸ್ ಸರ್ಕಲ್ ಇದ್ದಿದ್ದಲ್ಲ, ಮಗಳನ್ನ 2 ಸತಿ ಕರ್ಕೊಂಡು ಹೋಗಿದ್ದೆ ನಾನು. ಮತ್ತು ಸವಿತಾ ಅಂತ ಅವರು ಆರ್ಟಿಸ್ಟು, ನಾನು ಅವರು ತುಂಬ ಒಳ್ಳೆ ಫ್ರೆಂಡ್ಸು 6 yearsಯಿಂದ. ಹೆಂಗಂದ್ರೆ ಯಾವುದೋ ಟ್ರಿಪ್ ಅವ್ರಿಗೂ ಟ್ರಾವೆಲ್ ಇಷ್ಟ, ನನಗೂ ಟ್ರಾವೆಲ್ ಇಷ್ಟ. ಇಲ್ಲಿಗೆ ಹೋಗೋಣ ಅಂತ 30,000 40,000 ಆಗುತ್ತಾ? ಸರಿ ಆಯಿತು ಹೋಗೋಣ. ಅಂದರೆ ಅವ್ರು ತರ್ತಾರೆ, ನಾವು ಅದಕ್ಕೆ ಪ್ಲಾನಿಂಗ್ಸ್ ಇರುತ್ತಲ್ಲ, ಹೋಗ್ತಾ ಇದ್ವಿ. ತುಂಬ ಟ್ರಾವೆಲ್ ಮಾಡಿದ್ದೀವಿ ನಾವು. ಆ್ಯಕ್ಚುಲಿ ನನಗೆ ಈ ಜರ್ನಿನಲ್ಲಿ ತುಂಬ ಹೆಲ್ಪ್ ಮಾಡಿರೋದು ನಂದಿನಿ, ಆಶಾ, ಚಾಲಿ ಕುಮಾರ್ ಸರು, ರಾಘವೇಂದ್ರ ರೆಡ್ಡಿ ಅವರು, ಮತ್ತು ಭಾಸ್ಕರನ್ ಅವರು. ಅವರೆಲ್ಲ ನಂಗೆ ಆ್ಯಕ್ಚುಲಿ ಫೈನಾನ್ಷಿಯಲಿನೂ ಸಪೋರ್ಟ್ ಮಾಡಿದ್ದಾರೆ, ಎಮೋಷ್ನಲಿ ಸಪೋರ್ಟ್ ಮಾಡಿದ್ದಾರೆ. ಸರಿ ಆಗುತ್ತೆ ನಿನ್ನ ಕೈಯಲ್ಲಿ, ಮಾಡು, ಏನೂ ಆಗೋದಿಲ್ಲ, ಮಾಡು. ಇಲ್ಲ ನನಗೆ ನಿಜವಾಗ್ಲೂ ನಂದಿನಿ ಅನ್ನೋಳಂತೂ ಹೆಂಗೆ ಅಂದರೆ, ಅವಳು ನನಗೆ ಪಂಚ್ ಬ್ಯಾಗ್ ಇದ್ದಂಗೆ. ನಂಗೆ ಹತ್ತಾಗ ಅಷ್ಟೇ 1 hour 2 hour ನಾನು ಹತ್ತಿರೋದನ್ನೂ ಕೇಳಿಸ್ಕೊಂಡಿದ್ದಾಳೆ, ನಾನು ಹಕ್ಕಿರೋದು ಕೇಳಿಸ್ಕೊಂಡಿದ್ದಾಳೆ. ಪ್ರತಿಯೊಂದಕ್ಕೂ ಒಂದು
ನನ್ನ ತಾಯಿನೂ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿಲ್ಲ ನನಗೆ. ಅಷ್ಟು ನನಗೆ ಕಷ್ಟ ಸುಖ ಅಂದಾಗ ಅವಳು ಹಿಂಗೆ ಮಾಡೆ ಹಂಗೆ ಮಾಡೆ ಆಯಿತು ಕಣೆ. ಇಷ್ಟು ನಂಗೆ ಸಿಕ್ಕಿರೋದೆಲ್ಲ 4-5 ಫ್ರೆಂಡ್ಸ್ ಆದರೂ ತುಂಬ ಒಳ್ಳೆಯವರು. ಇನ್ನು ಅವ್ರು ಆಶಾ ಅಂತ, ಅವರು ಅಷ್ಟೇ ಎಷ್ಟು ಅಳುನೂ ನಂಗೆ ಸಮಾಧಾನ ಮಾಡಿದ್ದಾರೆ. ಫೈನಾನ್ಷಿಯಲಿ ಹಿಂಗೆ ಮಾಡಿ ದುಡ್ಡು ವೇಸ್ಟ್ ಮಾಡಿ ಈ ಥರ ಪ್ಲ್ಯಾನ್ಸ್ ಮಾಡಿ. ಈಗಲೂ ಅಷ್ಟೇ ನಂಗೆ ಇರೋದೇ ಸುಮಾರು ಒಂದು 4 ಫ್ರೆಂಡ್ಸು. ಹಂಗೆ ಒಂದು 10,000 ಬೇಕಾ, ಆಯಿತು 5,000 ಬೇಕು, ನಾನು ಅದೇ ತಕ್ಕಂಗೆ ಕರೆಕ್ಟಾಗಿ ಯಾವ ಡೇಟ್ ಹೇಳಿರ್ತೀನಿ ಅದು ವಾಪಸ್ ಕೊಟ್ಬಿಡ್ತೀನಿ. ಅದು ನಾವು ಉಳಿಸ್ಕೊಂಡು ಬಂದಿರಬೇಕು. ಅಯ್ಯೋ ಅವ್ರು ಕೊಡ್ತಾರಲ್ವಾ ಅಯ್ಯೋ ಬಿಡು ಅಂತಲ್ಲ. ಯಾಕಂದರೆ ಈಗ ನಂಗೆ 10,000 ಇದೆ ಅಂದರೆ 20,000 ಖರ್ಚಿರುತ್ತೆ. ಎಲ್ಲರಿಗೂ ಹಂಗೆ ಇರುತ್ತೆ ಮಿಡಲ್ ಕ್ಲಾಸಲ್ಲಿ. ಸೊ ನಾವು ದುಡ್ಡಿಗೆ ಮಾತ್ರ ಇದು ಮಾಡಬಾರ್ದು. ಈಗಲೂ ಅವ್ರು ಹೇಳಿ ಟೈಮಿಗೆ ಕೊಡ್ತಾರೆ ಅನ್ನೋ ಥರ ನಂಬಿಕೆ ಉಳಿಸ್ಕೋಬೇಕು. ನಾನು ಅದನ್ನೇ ಹೇಳೋದು. ಲೇ ಕಿತ್ತೋದೋಳೆ, ಇವತ್ತೊಂದು ನಿಜ ಹೇಳ್ತೀನಿ ಕೇಳಿಸ್ಕೊ. ನಿಜವಾಗ್ಲೂ ಕೊರಕೆ ಹೊಡಿದು ಅವನಲ್ಲ ಕಣೆ ನೀನು. ಸರ್ ಪ್ಲ್ಯಾನ್ ಮಾಡಿದ್ರೆ ಆಗುತ್ತೆ ಸರ್. ಏನೊಂದು ಏನು ಗೊತ್ತಾ, ನೀವು ನಂಬ್ತಿರೋ ಬಿಡ್ತಿರೋ ₹1 ನಂಗೆ ಸಾಲ ಇಲ್ಲ. ನಾನು ಸಾಲನೇ ಮಾಡ್ಕೊಂಡಿಲ್ಲ. ಯಾಕೆ ಮಾಡ್ಕೋಬೇಕು ನನಗೆ? ನಾನು ಯಾಕೆ ಮಾಡ್ಕೋಬೇಕು? ಒಂದ್ಸತಿ ಡೆಬಿಟ್ ಕಾರ್ಡು ಬ್ಯಾಂಕಿಂದ ಫೋನ್ ಬಂದ್ಬಿಟ್ಟು ಡೆಬಿಟ್ ಕಾರ್ಡ್ ಬರುತ್ತೆ ಮೇಡಮ್ ಸ್ಯಾಂಕ್ಷನ್ ಆಗಿದೆ. ಕ್ರೆಡಿಟ್ ಕಾರ್ಡಾ? ಸಾರಿ, ಕ್ರೆಡಿಟ್ ಕಾರ್ಡ್ ಅಲ್ಲ, ಡೆಬಿಟ್ ಕಾರ್ಡು ನಮ್ಮ ಬ್ಯಾಂಕಿಂದ. ಸರ್ ನಂಗೆ ಸಾರಿ ಕ್ರೆಡಿಟ್ ಕಾರ್ಡೇ ಅನಿಸುತ್ತೆ. ನಂಗೆ ಸಾಲನೇ ಬೇಡ ಸರ್, ನಂಗೆ ಕ್ರೆಡಿಟ್ ಕಾರ್ಡೇ ಬೇಡ. ಯಾಕೆ ಮೇಡಮ್ ಸಾಲ ಬೇಡ ಅಂತೀರಾ? ಬೇಡ, ನೀವು ಎಷ್ಟಿದೆ ಅಷ್ಟರಲ್ಲೇ ಮಾಡಬೇಕು. ನಮ್ಮ ಊರ್ಗಿತೀನಿ ಅನ್ನೋರು ನಿಂಗೆ ₹1,000 ಕೊಟ್ಟರು ಖುಷಿಯಾಗಿ ಅದರಲ್ಲಿ ಹೆಂಗೆ ನಿಭಾಯಿಸ್ತೀಯ. 10,000 ಕೊಟ್ಟರು ಆರಾಮಾಗಿ ಇದು ಮಾಡ್ತೀಯ. ಸೊ ಅದು ನಾವು ಕಲ್ತ್ಕೋಬೇಕು ಸರ್. ₹1,000 ಇದ್ದರೂ ಖುಷಿಯಾಗಿ ನಾನು ಎಂಜಾಯ್ ಮಾಡ್ತೀನಿ. 10,000 ಇದ್ರೂ ನಾನು ಓಕೆ ಇನ್ನು ಸ್ವಲ್ಪ ಲಕ್ಸುರಿ ಜಾಸ್ತಿ ಇರುತ್ತೆ. ಬಟ್ ನಾನು ಕೊರಗೋದಿಲ್ಲ, ಹಿಂಗೆ ಹಂಗೆ ಅಂತ ಏನು ಕೊರಗೋದಿಲ್ಲ ನಾನು. ಬಟ್ ಅನಿಸುತ್ತೆ ಒಂದ್ಸತಿ ನನ್ನ ಜೊತೆಲಿ ಇದು ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ, ಸ್ವಂತ ಮನೆ ಕೊಟ್ಕೊಂಡಿದ್ದಾರೆ, ಹಂಗಿದ್ದಾರೆ ಹಿಂಗಿದ್ದಾರೆ ಅಂತ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಾವೇ ಸ್ವಂತ ಇಲ್ಲ. ಇನ್ನು ಯಾವಾಗ ಹೋಗ್ತೀವೋ ಗೊತ್ತಿಲ್ಲ. ನನಗೆ ಯಾಕೆ ಬೇಕಮ್ಮ ದೊಡ್ಡ ಮನೆ ಅದು ಇದು ಅಂತ. ನಾನು ಹೋಗೋ ಶೂಟಿಂಗ್ ಪ್ಲೇಸಸ್ ಆಗಲಿ ಎಷ್ಟೋ ಪ್ಲೇಸಸಲ್ಲಿ ನಾನು 5 ಸ್ಟಾರ್ ಹೋಟ್ಲಲ್ಲೂ ಇದ್ದಿದ್ದೀನಿ, ಎತ್ತಿನ ಗಾಡಿಲೂ ಹೋಗಿದ್ದೀನಿ, ಏರೋಪ್ಲೇನಲ್ಲೂ ಹೋಗಿದ್ದೀನಿ. ನಾವು ಬಂದಿರೋದು ಆ್ಯಕ್ಚುಲಿ ಭೂಮಿ ಮೇಲೆ ಎಕ್ಸ್ಪೀರಿಯನ್ಸ್ಗೋಸ್ಕರ, ಲೈಫ್ ಎಕ್ಸ್ಪೀರಿಯನ್ಸ್ಗೋಸ್ಕರ. ನಾನು ಮನೆ ಕಟ್ಟೋಕ್ಕೆ ಇಲ್ಲ ಮಕ್ಳಿಗೆ ಫೋರ್ಸ್ ಮಾಡಿ ಇದೇ ಓದು 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 ಅಂತ. ನನ್ನ ಮಕ್ಳು ಡಾಕ್ಟ್ರ್ ಆಗಲಿ ಅಂದರೆ ಕೋಟ್ಯಾಂತರ ಜನ ಡಾಕ್ಟ್ರ್ ಇದ್ದಾರೆ. ಬಟ್ ಅವ್ರ ಲೈಫನ್ನು ಅವರೇ ಲೀಡ್ ಮಾಡಬೇಕು. ಈಗ ನಾನು ಒಂದು ಆರ್ಟಿಸ್ಟ್ ಆಗಿ ಒಂದು 2-3 ತಿಂಗಳು ಮಾಡಿಲ್ಲ ಅಂದರೆ ಜನ ಮರ್ತೋಗ್ತಾರೆ. ಬಟ್ ನಾನು ಉಳಿಸ್ಕೋಬೇಕು, ನಾನು ಇದು ಮಾಡ್ಕೋಬೇಕು. ನಾನು ಯಾರಿಗೋಸ್ಕರ ಬದುಕಬಾರ್ದು. ಸೊ ನೋಡಿ, ಈ ಟೆಂಪ್ರರಿ ಲೈಫಲ್ಲಿ ನಾವು ಸ್ವಂತ ಮನೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇದು ಗೋಲ್ಡು ನಾನು ಗೋಲ್ಡನ್ನು ಕಳ್ಕೊಂಡಿದ್ದೀನಿ, ಸುಮಾರು ಇತ್ತು ನನ್ನ ಹತ್ರ. ಬಟ್ ಅದು ನಾನು ಒಂದೊಂದ್ಸತಿ ರೇಗಿಸ್ತಾರೆ, ಎಲ್ಲರೂ ಒಡವೆ ಹಾಕೊಂಬಂದಿದ್ದಾರೆ, ಆರ್ಟಿಫಿಷಿಯಲ್ ಆದರೂ ಹಾಕೋ ಅದು ಇದು ಅನ್ಕೋ. ನೀವು ಬೇಕಾದ್ರೆ ನನ್ನ ಶಾರ್ಟ್ ಮೂವೀಸಲ್ಲೇ ಗಮನಿಸಿ, ನಾನು ಬಟ್ಟೆಗೆ ಅಷ್ಟು ಆದ್ಯತೆ ಕೊಡಲ್ಲ. ಇರೋದನ್ನ ಆ ಸಿಚುವೇಶನ್ ತಗೊಂಡು ಹಾಕೊತೀನಿ. ಗ್ರ್ಯಾಂಡಾಗಿ ಇದನ್ನ ಹಾಕೋಬೇಕು, ನಂಗೆ ಜ್ಯುವೆಲ್ರಿ ಹಾಕೋಬೇಕು, ಅದು ಇಲ್ಲ. ನಾವು ಚೆನ್ನಾಗಿ ಕಾಣಬೇಕು, ಅದಕ್ಕಿಂತ ಹೆಚ್ಚಾಗಿ ನಮ್ಮ ವ್ಯಕ್ತಿತ್ವ ಚೆನ್ನಾಗಿ ಕಾಣಿಸ್ಬೇಕು. ಅಭಿನಯ ಕೂಡ ಏನು ಗೊತ್ತಾ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಅಂದಾಗ ನಿಮ್ಗೊಂದು ಫೀಲ್ ಬರುತ್ತೆ, ಒಂದು ಓಕೆ ಒಳ್ಳೆಯವರು ಅದು ಆ ಫೀಲ್ ಬಂದರೆ ಇನ್ನು 10 ವರ್ಷಕ್ಕೂ ಅದಿರುತ್ತೆ. ನಾನು ಚೆನ್ನಾಗಿ ಕಂಡು ನಿಮ್ಮನ್ನ ಒಂಥರ ಏನೋ ಅನ್ನೋ ಥರ ಮಾಡಿದ್ರೆ ಅವಳ ಹೋಗು. ಯಾವಾಗಲೂ ನಾವು ನಮ್ಮ ವ್ಯಕ್ತಿತ್ವ ಚೆನ್ನಾಗಿರಬೇಕು, ನಮ್ಮ ಮನಸ್ಸು ಒಂಥರ ಆ ಫೀಲ್ ಚೆನ್ನಾಗಿರಬೇಕು. ಜನ ನೀನು ಏನು ಕೊಟ್ಟೆ ಅನ್ನೋದು ಮರ್ತೋಗ್ತಾರಂತೆ. ನೀನು ಅವ್ರನ್ನ ಹೇಗೆ ಫೀಲ್ ಮಾಡಿಸ್ದೆ ಅನ್ನೋದನ್ನ ಯಾವತ್ತೂ ಮರೆಯಲ್ವಂತೆ. ನೀನು ಅವ್ರಿಗೆ ಬೇಜಾರು ಮಾಡಿಸಿ ಆ ಟೈಮ್ನಲ್ಲಿ ಅವ್ರಿಗೆ ಈಗೋ ಹರ್ಟ್ ಮಾಡಿ ಏನೋ ಮಾಡಿದರೆ ಅವ್ರ ಲೈಫಲ್ಲೂ ಅವ್ರು ನಿಮ್ಮನ್ನ ಮತ್ತೆ ಒಳ್ಳೆ ಅಭಿಪ್ರಾಯ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಚೆನ್ನಾಗಿ ಕಾಣಿಸ್ಲಿ, ಇವಾಗ ಆಯಮ್ಮನ ಅನ್ನೋ ಥರ ಅನಿಸಿದ್ರೆ ಅವ್ರು ನೋಡೋಲ್ಲ. ನಾನು ಸುಮ್ಮನೆ ರೇಗಿಸ್ತೀನಿ, ನಿಮ್ಮನ್ನು ನೋಡಲ್ಲ, ಅದಕ್ಕೆ ಒಡವೆನಾದರೂ ನೋಡಲಿ ಅಂದ್ಕೊಂಡು ಹಾಕೊತೀರಿ. ನನಗೇನು ಬೇಡಪ್ಪ, ನಾನು ಚೆನ್ನಾಗೇ ಇದ್ದೀನಿ. ನೋಡಿ, ನೀವು ಅಂದ್ಕೊಂಡಂತಹ ನಿಮ್ಮ ಬದುಕನ್ನು ನೀವು ಅಚ್ಚುಕಟ್ಟಾಗಿ ಬದುಕ್ತಿದ್ದೀರಿ, ಕಡಿಮೆ ಆದಾಯದಲ್ಲೂ ಕೂಡ. ಸರ್ ನಂಗೇನಿಲ್ಲ, ಏನು ಗೊತ್ತಾ, ಕಾರ್ ತೊಗೋಬೇಕು, ನಾನು ಕಾಸ್ಟ್ಲಿ ಸೀರೆ ತೊಗೋಬೇಕು, ಅದು ಇದು ಅಂತ ಅದೆಲ್ಲ ಏನೂ ಅಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಖುಷಿಯಾಗಿ ಚೆನ್ನಾಗಿ ಒಂದು ಕ್ಲೀನಾಗಿ ಡ್ರೆಸ್ಅಪ್ ಆದರೆ ಅದರಲ್ಲೂ ನಾವು ಚೆನ್ನಾಗಿ ಕಾಣಿಸ್ಬೋದು. 10,000 ಸೀರೆನೇ ಹಾಕೋಬೇಕು, 1,00,000 ಒಡವೆನೇ ಹಾಕೋಬೇಕು, ಹಂಗೆ ಹಿಂಗೆ ಅನ್ನೋದಲ್ಲ. ಮೇನ್ ನಮ್ಮ ಹಾರ್ಟ್ ಕ್ಲೀನಾಗಿರಬೇಕು. ಅಂದರೆ ನಾವು ಖುಷಿಯಾಗಿ ಒಳಗಡೆಯಿಂದನೇ ನಾವು ಖುಷಿಯಾಗಿದ್ದರೆ ನಮ್ಮ ಕಳೆ ನಮ್ಗೆ ತಾನಾಗೇ ಬರುತ್ತೆ. ಸೊ ಈಗ ತಿಂಗಳಲ್ಲಿ ಎಷ್ಟು ದಿನ ಶೂಟಿಂಗು? ನನಗೆ ಪರವಾಗಿಲ್ಲ ಸರ್, 12 ಡೇಸು 14 ಡೇಸು. ಒಂದೊಂದ್ಸತಿ ಫುಲ್ ಬ್ಯುಸಿ ಇರ್ತೀನಿ, ಒಂದೊಂದ್ಸತಿ ಒಂದು ವಾರ ಇಡೀ 15 ದಿವಸ ಮನೇಲಿ ಕೂತಿದ್ದು ಉಂಟು. ಅದೇ ಆ ಟೈಮಲ್ಲಿ ಸುಮ್ಮನೆ ಪಿಕ್ಚರ್ ನೋಡ್ಕೊಳ್ಳೋದು, ಅದು ಇದು ಫ್ರೆಂಡ್ಸು ಅದು ಇದು ಅಂತ ಓಡಾಡೋದು. ಕರೆಕ್ಟಾಗಿ ಎಲ್ಲರೂ ಟ್ರಿಪ್ಗೆ ಹೋಗೋಣ ಅನ್ನೋ ಟೈಮಿಗೆ ಶೂಟಿಂಗ್ ಬಂದುಬಿಡುತ್ತೆ. ಎಷ್ಟು ಸತಿ ಅದರ ಟ್ರಿಪ್ ಕ್ಯಾನ್ಸಲ್ ಆಗಿದೆ, ಶೂಟಿಂಗ್ ಕ್ಯಾನ್ಸಲ್ ಆಗಿದೆ. ಬಟ್ ಚೆನ್ನಾಗಿದೆ ಈ ಜರ್ನಿ, ನಾನು ನಿಜ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಮೇಯ್ನು ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸರ್, ಒಂದು ಸಪೋರ್ಟ್ ಮಾಡೋರೆ. ಅಂದರೆ
ಶಾರ್ಟ್ ಮೂವಿನಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದೊಂದೇ ಸ್ಟೆಪ್ ಹತ್ಕೊಂಡು ಬಂದಿರೋದು ನಾನು. ಅಂದರೆ ನಮ್ಮ ರೋಹಿಣಿ ಮೇಡಮ್ ಈಗಂತೂ ನನ್ನ ಮಮ್ಮಿ ಅಂತಲೇ ಕರೆಯೋದಲ್ಲಿ ಶಾರ್ಟ್ ಮೂವೀಸಲ್ಲಿ. ಅಂದರೆ ಎಲ್ಲರಿಗೂ ಮಮ್ಮಿ ಆಗ್ಬಿಟ್ಟಿದ್ದೀನಿ, ಎಲ್ಲರಿಗೂ ಅತ್ತೆ ಆಗ್ಬಿಟ್ಟಿದ್ದೀನಿ ನಾನು. ಒಂಥರ ಚೆನ್ನಾಗಿದೆ ಈ ಲೈಫ್. ಆ್ಯಕ್ಚುಲಿ ಏನು ಗೊತ್ತಾ, ಈ ದೊಡ್ಡ ಅರಮನೆಯಲ್ಲಿದ್ದೋ ಇಲ್ಲ ದೊಡ್ಡ ಹೊಲ ಗದ್ದೆ ಇದ್ದೋ ಎಲ್ಲರಿಗೂ ಸಿಗಲ್ಲ ಅದು. ಆ್ಯಕ್ಚುಲಿ ಒಂದು ಫ್ಯಾಮಿಲಿ ಲವ್ ಕಳ್ಕೊಂಡಿದ್ದೀನಿ ಅಷ್ಟೇ ಹೊರತು ನಂಗೆ ಇಷ್ಟು ದೊಡ್ಡ ಫ್ಯಾಮಿಲಿ ಸಿಕ್ಕಿದೆ, ನಾನು ಅದನ್ನು ಖುಷಿ ಪಡ್ತೀನಿ. ಎಷ್ಟು ಜನಕ್ಕೆ ಇವ್ರ ಮದರ್ ಕ್ಯಾರೆಕ್ಟ್ರು ಅದು ಇದು ಅಂತ ನಂಗೆ ಖುಷಿ ಅನಿಸುತ್ತೆ ಸರ್. ಆ್ಯಕ್ಚುಲಿ ಈಗ ನಾನಾಗಿ ನಾನು ಗುರುತಿಸ್ಕೊಂಡಿದ್ದೀನಿ, ನನಗೆ ತುಂಬ ಹೆಮ್ಮೆ ಇದೆ ಸರ್. ಆ್ಯಕ್ಚುಲಿ ನಮ್ಮ ತಾಯಿ ಬಗ್ಗೆನೂ ಹೇಳಬೇಕು. ನಾನು ಇದರಲ್ಲಿ ನಮ್ಮ ತಾಯಿ ಬಗ್ಗೆ ಹೇಳಲಿಲ್ಲ. ನೀನು ಹೋಗಮ್ಮ, ನೀನು ಕೆಲಸ ಮಾಡು, ನಿನ್ನ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂದ್ಕೊಂಡು ನಮ್ಮ ಅವ್ರ ಮಗನ ಜೊತೆ ಇದ್ದಿದ್ದವರು ದೊಡ್ಡ ಮನೇಲಿ ಕಂಫರ್ಟಾಗಿ ಅವ್ರ ಏಜ್ಗೆ ಆರಾಮಾಗಿದ್ರು. ಅವರು ಸೊಸೆ ಮಾಡಾಕ್ತಾಳೆ ಏನೋ ತಿನ್ಕೊಂಡು ಹಂಗಿರ್ಬೋದಿತ್ತು. ಬಟ್ ಆ ಟೈಮ್ನಲ್ಲಿ ನಮ್ಮ ತಾಯಿ ನಮ್ಮ ಜೊತೆ ಬಂದರು. ಇಲ್ಲ ಅವ್ರು ದೊಡ್ಡ ಮನೇಲಿ ಇದ್ದಿದ್ದು. ಆ್ಯಕ್ಚುಲಿ ಅವನು ಒಳ್ಳೆ ಮನೆ ಮಾಡ್ಕೊಂಡೆಲ್ಲ ಚೆನ್ನಾಗಿದ್ದಾನೆ. ಸೊ ಇಲ್ಲ ಮಕ್ಕಳಿಗೆ ನಾನು ನೋಡ್ಕೊಳ್ತೀನಿ, ನೀನು ಹೋಗಿದ್ದು ಮಾಡು ಅಂದ್ಕೊಂಡು 2 ವರ್ಷದ ಮಗು ನಾನು ಚಿಕ್ಕೋಳು ಆವತ್ತಿಂದ ಇಲ್ಲಿವರೆಗೂ ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ನೀನು ಹೋಗು ಕೆಲಸ ನಾನು ನೋಡ್ಕೊಳ್ತೀನಿ ಅಂದ್ಕೊಂಡು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರ ಮುಂದೆ ಹೋಗ್ಬಿಟ್ಟು ನಿಂಗೆ ಗ್ರೇಟ್ ಅಂತ ಹೇಳಲ್ಲ, ಬಟ್ ನೆನೆಸ್ಕೊಳ್ತೀನಿ ಸರ್. ಅವರು ಆ ಥರ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನೂ ಸಂಗಾತಿಗೆ ಕೈ ಚಾಚಕ್ಕೆ ಹೋಗಲಿಲ್ಲ? ಇಲ್ಲ ಸರ್, ಅಂದರೆ ಹೆಂಗೆ ಅಂದರೆ ಟೈಮ್ ಪಾಸಿಗೆ ಮಾಡೋಕ್ಕೆ ಬರ್ತಾರೆ. ಏನೋ ಒಂಥರ ಮದುವೆ ನನಗೆ ಇವಾಗ ನೋಡಿ ನನ್ನನ್ನು ಸ್ವೀಕರಿಸ್ತಾರೆ, ನನ್ನ ಮಕ್ಕಳನ್ನ ಯಾರು ಸ್ವೀಕರಿಸ್ತಾರೆ? ಈತಾಗ ನಾನು ಅವ್ನಿಗೆ ಹೆಂಡ್ತಿನೂ ಆಗಿರೋಕ್ಕಾಗಲ್ಲ, ಈತಾಗ ತಾಯಿನೂ ಆಗೋಕ್ಕಾಗಲ್ಲ. ಆಫರ್ಸ್ ಇತ್ತಾ ಮದುವೆಗೆ? ಇಲ್ಲ, ಮದುವೆ ಆಗ್ತೀನಿ ಅಂತ ಯಾರೂ ಬಂದಿಲ್ಲ. ನಾನು ನೀನು ನೋಡ್ಕೊಳ್ತೀನಿ ಹಂಗೆ ಹಿಂಗೆ ಆ ಥರ ಇರುತ್ತೆ ಹೊರತು ನಂಗೆ ಯಾವುದಕ್ಕೂ ನಾನು ಇದು ಮಾಡಲಿಲ್ಲ. ಯಾಕಂದರೆ ನನ್ನ ಮಕ್ಕಳು ಬಿಟ್ಟು ನನ್ನ ಮಕ್ಳಿಗೆ ನನ್ನ ಬಿಟ್ಟು ಯಾರೂ ಇಲ್ಲ. ನಮ್ಮ ತಾಯಿ ಇದ್ದಾರೆ ಇಲ್ಲ ಅಂತಲ್ಲ, ಬಟ್ ಯಾರು ನೋಡ್ಕೊತಾರೆ? ನಾನೊಂದು ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೀನಿ. ಅವ್ರನ್ನ ಯಾಕೆ ಇದು ಮಾಡ್ಬೇಕು? ನನ್ನ ಡಿಸಿಷನ್ಗೆ ಅವ್ರು ಬಲಿ ಆಗಬಾರ್ದು. ಈಗ ನಾನು ಅಲ್ಲೇ ಬಿಟ್ಟು ಬಂದಿದ್ದಿದ್ರು ಅಲ್ಲಿ ಏನಾಗ್ತಿತ್ತು? ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರ ಅಂದರೆ ನಾನು ಕರೆಕ್ಟಾಗಿ ನೋಡ್ಕೋಬೇಕು ಅವ್ರನ್ನ. ಹಿಂಗೆ ಒಬ್ರಿಗೆ ವೈಫ್ ಆಗ್ತೀನಿ ಅಂತನೋ ಏನೋ ಅದು ಸರಿ ಹೋಗಲ್ಲ. ಅದು ಯಾರೇ ಆಗಲಿ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟಪಡ್ತಾರೆ ಹೊರತು 3 ಮಕ್ಕಳು ನಾನು ಯಾಕೆ ನೋಡ್ಕೊಳ್ಳಿ ಅಂತಲೇ ಥಿಂಕ್ ಮಾಡೋದು. ಸೊ ಯಾರು ನೋಡ್ಕೊತಾರೆ ಅವ್ರನ್ನ? ಇನ್ನು ಹಾಸ್ಟೆಲ್ಗೆ ಹಾಕ್ಬಿಟ್ಟು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಾನು ಜೀವನ ನಾನು ನೋಡ್ಕೋಬೇಕು ಅಂದರೆ ಏನು ಅರ್ಥ ಇರುತ್ತೆ? ಅವ್ರಿಗೆ ನನ್ನ ಮೇಲೆ ಏನು ವ್ಯಾಲ್ಯೂ ಇರುತ್ತೆ? ಇನ್ನೊಂದು 5 ವರ್ಷನ ಅವರೆಲ್ಲ ಎಜುಕೇಷನ್ ಮುಗಿಸ್ಕೊಂಡ್ರೆ ಹಿಂಗೆ ಅವರೆಲ್ಲರೂ ದುಡಿಯಂಗೆ ಆಗ್ಬಿಟ್ರೆ ನಾನು ಹೆಂಗಿರ್ಬೋದು ಹೇಳಿ? ಈ ಏಜಲ್ಲಿ ನಂಗೆ ಫಸ್ಟ್ ಆಫ್ ಆಲ್ ಇನ್ನೊಬ್ಬರು ಪಾರ್ಟ್ನರ್ ಯಾಕೆ ಬೇಕು? ನನಗೆ ಆಲ್ರೆಡಿ ಆಗಿರೋ ಇರಿಟೇಷನ್ಸು ನಾವೆಲ್ಲ ಒಂದು ಡ್ರೀಮಲ್ಲಿ ಏನು ಅಂದ್ಕೊಂಡಿರ್ತೀವಿ, ಹೀಗಿರುತ್ತೆ ಹಾಗಿರುತ್ತೆ ಲೈಫ್ ಅಂದ್ಕೊಂತೀವಿ. ಅದಲ್ಲ ರಿಯಾಲಿಟಿ ಅಂತ ಅಂದಮೇಲೆ ಇನ್ನೊಂದು ಅದೇನದು ಒಂದು ಸತಿ ಮುಟ್ಟಿದಾಗ ಕೈ ಸುಟ್ಟಿದಾಗ ಇನ್ನೊಂದು ಸತಿ ಅಲ್ಲಿ ಮುಟ್ಟಾಗ 10 ಸತಿ ಯೋಚನೆ ಮಾಡ್ತಾರೆ. ಮ್ಯಾರಿಡ್ ಲೈಫ್ ಅಷ್ಟು ಈಸಿ ಅಲ್ಲ ಸರ್. ಅದು ಎಲ್ಲೋ ಒಬ್ರಿಗೆ 100ಕ್ಕೆ 10 ಜನಕ್ಕೆ ಒಳ್ಳೆ ಹ್ಯಾಪಿ ಲೈಫ್ ಸಿಗ್ಬೋದು, ಇಲ್ಲಾಂದರೆ ಅದು ಕಷ್ಟನೇ. ಆ್ಯಂಡ್ ಇಂಡಿಪೆಂಡೆಂಟ್ ಮೆಂಟಾಲಿಟಿ ಇರೋ ಲೇಡೀಸ್ಗೆ ನಾನು ಹೇಳೋದೇ ಅಷ್ಟು, ಮ್ಯಾರೇಜ್ ಸೆಟ್ ಆಗಲ್ಲ. ಯಾಕೆಂದರೆ ಇವಾಗ ನೀನು ಯಾರೇ ಆಗಲಿ ನಾನು ರಾಂಗ್ ಅಂತ ಅಂದ್ಕೊಂಡು ಮಾಡಲ್ಲ, ರೈಟ್? ಇವಾಗ ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ಬಿಟ್ಟು ಲೈಫ್ನ ಹೀಗೆ ನಡೆಸ್ಕೋಬೇಕು ಅಂತ ಒಂದು ಪ್ಲ್ಯಾನ್ ಇರೋರಿಗೆ ಅದಕ್ಕೆ ಏನು ಅಂತಲೇ ಅರ್ಥ ಆಗದಿರೋ ಡೆಡ್ ಆಪೋಸಿಟ್ ರಾಂಗ್ ಪರ್ಸನ್ ಸಿಕ್ಬಿಟ್ರೆ ಆಗ್ತಾಗ ಅವ್ರ ಲೈಫು ಬರ್ಡನು ನಮ್ಮ ಲೈಫು ಬರ್ಡನೇ. ಅದು ನಮ್ಮಿಬ್ರದ್ದು ಹೆಂಗಾನ ಹೋಗ್ಲಿ ಮಕ್ಕಳ ಲೈಫ್ ಇನ್ನೂ ವಸ್ಟ್ ಆಗ್ಬಿಡುತ್ತೆ. ಸೊ ಅದು ಬೇಡ ಅಂದ್ಕೊಂಡು ನಾನು ಇದ್ದೀನಿ. ಲೈಫ್ ಇಸ್ ಗೋಯಿಂಗ್ ಆನ್. ಹೆಂಗೆ ಸರ್, ನಮ್ಗೆ ಹೆಂಗೆ ಅಂದರೆ ಕೆಲಸ ಇರುತ್ತೆ, ಮನೇಲಿ ಕೆಲಸ ಇರುತ್ತೆ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಟ್ರಿಬ್ಯೂಟ್. ನಂಗೆ ಯಾವತ್ತೂ ಅಂತ ಒಂಟಿ ಥರ ಅನಿಸೇ ಇಲ್ಲ. ಈಗ ನನ್ನ ಮನೇಲಿ ಹತ್ರ ಇದ್ದರೆ ಇಲ್ಲಿ ಆಶಾ ಅಂತ ಫ್ರೆಂಡ್ ಇದ್ದಾರೆ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಮನೇಲಿ ಇದ್ರು ಇರ್ರಿ ಅಂತ ನಾನು ಅಷ್ಟು ಫ್ರೆಂಡ್ಲಿ ಆಗಿರ್ತೀನಿ. ಅವ್ರ ಮನೇಲಿ ನಾನು ಒಬ್ಳು ಅನ್ನೋ ಥರ ಇರ್ತೀನಿ. ಸವಿತಾ ಅಂತಿದ್ರು, ಅವ್ರ ಜೊತೆ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಚೆನ್ನಾಗಿತ್ತು ಒಂಥರ ಲೈಫು. ಇದು ಚೆನ್ನಾಗಿದೆ ಆ್ಯಕ್ಚುಲಿ. ನನಗೆ ಯಾರು ಎಷ್ಟೊತ್ತಿಗೆ ಬರ್ತೀಯಾ, ಯಾಕೆ ಬರ್ತೀಯ, ಏನಾಯಿತು, ಎಲ್ಲಿದೆಯಾ, ಯಾಕೆ ಅದು ಮಾಡು ಇದು ಮಾಡು ಅಂತ ಯಾರು ಅನ್ನೋರಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರಿಗೂ ಅದು ಇಶ್ಯೂಸ್ ಇದೆ. ಎಲ್ಲ ಥರನೂ ನಾನು ನೋಡಿದ್ದೀನಿ. ಅವ್ರ ಗಂಡ ಸ್ಟ್ರಿಕ್ಟ್ ಆಗಿದ್ದರೆ ಹೆಂಗೆ, ನನಗೆ ಎಷ್ಟೋ ಸತಿ ಹೇಳ್ತಾರೆ ನಿಮ್ಮ ಲೈಫೆಲ್ಲ ಚೆನ್ನಾಗಿದೆ ನಂದೇನು ಹಿಂಗೆ ಅಂತ. ನಾನು ಅಂದಾಗ ನಿನ್ನ ನೋಡಿ ನಾನು ಹೊಟ್ಟೆ ಹುರ್ಕೊತಿದ್ದೀನಿ, ಎಷ್ಟು ಆರಾಮಾಗಿರ್ತೀಯ ನೀನು. ಅಯ್ಯೋ ನಮ್ಗೆ ಇಷ್ಟೊತ್ತಲ್ಲೇ ಆಗಲಿ, ಇಷ್ಟೊತ್ತಿಗೆ ಕಾಲ್ ಬರುತ್ತೆ, ಇಷ್ಟೊತ್ತಿಗೆ ಹೋಗಿಲ್ಲ ಅಂದರೆ ಬೈತಾರೆ, ಹಿಂಗಾಯ್ತು ಹಂಗಾಯ್ತು. ಅವ್ರಿಗೆ ಒಪ್ಪಿಸಿ ಏನಾದರೂ ಮಾಡಬೇಕಂದ್ರೆ ಅವ್ರಿಗೆ ಒಪ್ಸೋ ಅಷ್ಟೊತ್ತಲ್ಲಿ ಸಾಕಾಗುತ್ತೆ. ಅವೆಲ್ಲ ಅವ್ರು ಅಂದಾಗ ಅಯ್ಯಪ್ಪ ನಾನು ಆರಾಮಾಗಿದ್ದೀನಿ ಅನಿಸುತ್ತೆ. ಏನೋ ಹ್ಯಾಪಿಯಾಗಿದ್ದೀನಿ ಸರ್ ನಾನು. ಸರಿ, ಈ ಡಬ್ಬ ನೀನೇ ಇಟ್ಕೋ. ಥ್ಯಾಂಕ್ಸ್. ಮೀನಾಕ್ಷಿ ಅಂತ.
ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಅಲ್ಲಿ ಔಟ್ಡೋರ್ ಶೂಟಿಂಗ್ಸು ಅಲ್ಲೆಲ್ಲ ಹೋದಾಗ ನಿಜವಾಗ್ಲೂ ಅವರೇ ಆ್ಯಕ್ಚುಲಿ ಮಗನ ಜೊತೆ ಇದ್ದಿದ್ದು. ಬಟ್ ಮಕ್ಕಳನ್ನ ನಾನು ನೋಡ್ಕೊಳ್ತೀನಿ ಅಂತ ಅವರಾಗೆ ಬಂದು ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾವ ಕಷ್ಟ ಇಲ್ದಂಗೆ ನೋಡ್ಕೊಂಡಿದ್ದಾರೆ ನಮ್ಮ ಮಕ್ಕಳನ್ನ. ಆ್ಯಂಡ್ ನಮ್ಮ ಮಕ್ಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2 ದಿವಸ 3 ದಿವಸ ಒಂದೊಂದು ವಾರ ಇಲ್ಲ ಅಂದ್ರೂ ಅಳೋದು, ನಾನು ಬರ್ತೀನಿ ಅಂತ ಹಠ ಮಾಡೋದು, ಅದು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನನ್ನ ವರ್ಕ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಯಾವತ್ತೂ ನಮ್ಮಮ್ಮ ನಮ್ಮ ಜೊತೆಲಿರಲ್ಲ, ಹಂಗಾಯ್ತು ಹಿಂಗಾಯ್ತು ಅಂತ ಕಂಪ್ಲೇಂಟೇ ಮಾಡಿಲ್ಲ ಅವರು. ಆ್ಯಕ್ಚುಲಿ ಅವ್ರ ಸಪೋರ್ಟ್ ಇಲ್ಲದೇ ನಾನು ಮಾಡೋಕ್ಕಲ್ಲ. ಎಷ್ಟೋ ಮಕ್ಕಳು ನೋಡಿದ್ದೀನಿ, ನಾವು ಅಮ್ಮ ಇಲ್ಲಾಂದರೆ ನಾವು ಊಟ ಮಾಡಲ್ಲ, ಅಯ್ಯೋ ನಾನು ಇಲ್ಲ ಹಂಗೆ ಮಾಡಲ್ಲ, ನಮ್ಮ ಅಮ್ಮ ಬಿಟ್ಟು ನಾನು ಇರಲ್ಲ ಅನ್ನೋರು ಎಷ್ಟೋ ಜನ ಇದೆ. ಬಟ್ ನಮ್ಮ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡ್ರು. ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಿಲ್ಲ, ಬಟ್ ಇಲ್ಲಿ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ. ಅವರಿಂದನೇ ಬಂದಿರೋದು ನಮಗೆ ಮೇ ಬಿ. ಕ್ಲೈಮ್ಯಾಕ್ಸಲ್ಲಿ ಟ್ವಿಸ್ಟ್ ಇರಲಿ ಅಂತ. ಆ್ಯಕ್ಚುಲಿ ನಮ್ಮ ತಂದೆ ಅವ್ರು ರಿಟೈರ್ಡ್ ಆದಮೇಲೆ ನಾಟಕಗಳು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಮುಂಚೆ ಅವರು ವರ್ಕ್ ಮಾಡ್ತಾಯಿದ್ರು, ಅಲ್ಲೇ ಅಲ್ವಾ ಕನ್ನಡ ಸಂಸ್ಕೃತಿ ಇಲಾಖೆ, ಅವರು ಎಲ್ಲ ನಾಟಕ ಎಲ್ಲ ಮಾಡ್ತಾಯಿದ್ರು. ಆಶಾರಾಣಿ ಮೇಡಮ್ ಜೊತೆನೂ ಅವರು ಅದೇ ಅರ್ಜುನ ಕ್ಯಾರೆಕ್ಟರ್ಸು ಅದೆಲ್ಲ ಮಾಡಿದ್ದಾರೆ. ಅವರು ಆರ್ಟಿಸ್ಟ್ ಆಗೇ ಇದ್ದರು. ಮನೆಗೆ ನೆಂಟರು ಬರೋದಕ್ಕೂ ನನ್ನ ರೂಮ್ ಕ್ಲೀನ್ ಮಾಡೋದಕ್ಕೆ ಏನಮ್ಮ ಸಂಬಂಧ? ನೀನು MBA ಮಾಡಿದ್ದಕ್ಕೂ ಮನೇಲಿ ಇರೋದಕ್ಕೂ ಏನು ಸಂಬಂಧ? ಬದುಕಿನಲ್ಲಿ ಅನೇಕ ಏಳು ಬೀಳುಗಳನ್ನು ಕಂಡರೂ ಕೂಡ ಬದುಕು ಒಂದು ಸಲ ಚೂರೆಲ್ಲೋ ಹಳಿ ತಪ್ಪೇನೋ ಅಂತ ಅಂದ್ಕೊಳ್ಳೋ ಸಂದರ್ಭದಲ್ಲಿ ಮತ್ತೆ ತಮ್ಮ ಛಲ, ಹಠ ಮತ್ತು ಶಿಸ್ತಿನ ಜೀವನ ನಡೆಸೋ ಮೂಲಕ ತಮ್ಮ ಬದುಕನ್ನು ಮತ್ತೆ ಸುಸ್ಥಿತಿಗೆ ತೊಗೊಂಬಂದು ಯಾರು ಬೆರಳೆತ್ತು ತೋರಿಸಿದ ಹಾಗೆ ತಮ್ಮ 3 ಮಕ್ಕಳನ್ನು ತುಂಬ ಅದ್ಭುತವಾಗಿ ಸಾಕ್ತಾ, ಆದಾಯ ಪುಟ್ಟದಾದರೂ ಕೂಡ ಅದನ್ನು ಶಿಸ್ತಾಗಿ ಹೇಗೆ ನಿಭಾಯಿಸಬೇಕು ಅಂತ ಹೇಳಿ ಅದನ್ನು ನಿಭಾಯಿಸ್ತಾ, ಮಕ್ಕಳನ್ನು ಓದಿಸ್ತಾ, ಕುಟುಂಬ ನಡೆಸ್ತಾ, ತಾವು ಅಂದ್ಕೊಂಡಿದ್ದ ಕೆಲಸಗಳನ್ನ ಅಂದರೆ ಟ್ರಾವೆಲ್ ಇತ್ಯಾದಿನ ಮಾಡ್ತಾ ಸಂತೋಷವಾಗಿ ನಿಜವಾಗಿಯೂ ಒಳಗಿನ ಸಂತೋಷದಿಂದ ಬದುಕ್ತಿರುವಂಥವರು ನಮ್ಮ ಸಹೋದರಿ ರೋಹಿಣಿಯವರು. ತುಂಬ ಒಳ್ಳೆಯ ಕಲಾವಿದರವರು. ನೀವು ನೋಡಿರ್ತೀರಿ ಅನೇಕ ಕಿರುಚಿತ್ರಗಳಲ್ಲಿ, ಧಾರಾವಾಹಿಗಳಲ್ಲಿ. ನಮಗೆ ತೆರೆ ಮೇಲೆ ಮಾತ್ರ ಅವ್ರನ್ನ ನೋಡಿರ್ತೀವಿ, ಖುಷಿಪಟ್ಟಿರ್ತೀವಿ. ಆದರೆ ತೆರೆ ಹಿಂದೆ ಅನೇಕ ನೋವು ನಲಿವಿನ ಕಥೆಗಳಿರ್ತವೆ. ಆ ರೀತಿ ಅನೇಕ ನೋವು ನಲಿವುಗಳಿಗೆ ಒಳಗಾಗಿ ಒಂದು ರೀತಿ ಅನೇಕ ಏಟುಗಳು ಬಿದ್ದ ಕಲ್ಲು ಶಿಲ್ಪವಾಗಿ ರೂಪುಗೊಳ್ಳೋ ಹಾಗೆ ರೂಪುಗೊಂಡಿದ್ದಾರೆ ನಮ್ಮ ರೋಹಿಣಿಯವರು. ನನಗಂತೂ ಬಹಳ ಸಂತೋಷ ಆಯಿತು ರೋಹಿಣಿಯವ್ರನ್ನ ಭೇಟಿಯಾಗಿ ಇಲ್ಲಿ ಬಂದು. ನಿಮಗೂ ಬಹಳ ಸಂತೋಷ ಆಗಿರಬೇಕು, ಅನೇಕರಿಗೆ ಪ್ರೇರಣೆ ಕೂಡ ಸಿಕ್ಕಿರಬೇಕು ಅಂತ ನಾನು ಭಾವಿಸ್ತೀನಿ. ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ, ನಾನು ಕನ್ನಡಿಗರ ಪರವಾಗಿ ರೋಹಿಣಿಯವರಿಗೆ, ಅವ್ರ ತಾಯಿಗೆ, ಅವ್ರ ಮಕ್ಕಳಿಗೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ನಮಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರನ್ನ ಸಂದರ್ಶನ ಮಾಡೋಕ್ಕೆ. ನೋಡಿದ ನಿಮಗೂ ಕೂಡ ಧನ್ಯವಾದ. ಅಮ್ಮ, ನಿಮ್ಮ ಸಂತೋಷ ಹೀಗೆ ನಿರಂತರವಾಗಿರಲಿ, ನಿಮ್ಮ ನಗು ನಿರಂತರವಾಗಿರಲಿ, ಅವಕಾಶಗಳನ್ನು ಹೆಚ್ಚೆಚ್ಚು ಬರಲಿ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ತೆ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.